ನಾಯಕತ್ವ ಬದಲಾವಣೆ ಹೊಸದಲ್ಲಿ CM ಪುತ್ರ ಜಾತಿ ಅಸ್ತ್ರ ಪ್ರಯೋಗಿಸಿ ರಾಜಕೀಯ ಶಕ್ತಿ ಇಲ್ಲದಿದ್ದರೆ ಕಷ್ಟ, ನಾವೆಲ್ಲ ಒಟ್ಟಾಗಿರಬೇಕು. ರಾಜ್ಯದಲ್ಲಿ 23 ಮಂದಿ ಮುಖ್ಯಮಂತ್ರಿಗಳಾಗಿದ್ದರೆ ಅಲ್ಲಿ 5 ಮಂದಿ ಮಾತ್ರ ಹಿಂದುಳಿದವರು. ಒಳ್ಳೆಯದು, ದಲಿತರು ಆಗೇ ಇಲ್ಲ. ಯಾಕಾಗಿಲ್ಲ? ಹಿಂದುಳಿದವರು ತಪ್ಪು ಮಾಡಿಬಿಟ್ರೆ ಸಣ್ಣದು ಮಾಡಿಬಿಟ್ರು ದೊಡ್ಡದಾಗಿ ತೋರಿಸ್ಬಿಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಮಾತ್ರ ಮುಖ್ಯಮಂತ್ರಿಗಳಾಗಲ್ಲ, ದಲಿತರು ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರೆ ದೊಡ್ಡದಾಗಿ ಬಹಳ ದೊಡ್ಡದಾಗಿ ಮಾಡ್ತಾರೆ. ಇದೇ ಸೃಷ್ಟಿಸ್ತಾರೆ. ಹೇಗಾದರೂ ಮಾಡಬೇಕು, ಅಧಿಕಾರಿಯಿಂದ ನಿರ್ವಹಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ. ಎಲ್ಲ ಶೋಷಿತ ಸಮುದಾಯಗಳ, ಎಲ್ಲ ಬಡವರ, ಈ ರಾಜ್ಯದ 7 ಕೋಟಿ ಜನಗಳ ಮುಖ್ಯಮಂತ್ರಿ. ಅವರನ್ನ ಆಯ್ಕೆ ಮಾಡಿರೋ ಜನ 2.5 ವರ್ಷಕ್ಕೆ ಅಂತ ಹೇಳಿ ಓಟ್ ಹಾಕಿ ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕೆ ಅಂತ ಓಟ್ ಹಾಕಿ ಜನಗಳು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡ್ ಈ ದ್ವಂದ್ವ ನೀತಿಯನ್ನ ತಪ್ಪಿಸಬೇಕು. ಜನರ ಅನಿಸಿಕೆ ಇದೆ, ಆ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೋಬೇಕು ಅನ್ನೋದು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟು ದಯವಿಟ್ಟು ಕೂಡ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ, ರಾಜ್ಯದ ಮತ್ತು ದೇಶದಲ್ಲಿ ತಮ್ಮದೇ ಆದಂತಹ ಘನತೆಯನ್ನ, ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ. ಹೈಕಮಾಂಡ್ ಅವರು ಬೇಗ ಇದನ್ನ ಒಂದು ಇತ್ಯರ್ಥಗೊಳಿಸಿ ರಾಜ್ಯದ ಅಭಿವೃದ್ಧಿಗೆ ಒಂದು ಸುಗಮ ದಾರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋಂಥದ್ದು ಎಲ್ಲ ಸಮುದಾಯ. ದಲಿತ CM ಈಗ ಆಗಿಲ್ಲ ಅಂದ್ರೆ ಆಗಿಲ್ಲ ಅನ್ನೋದು ಈಗ ಆ ಮಾತು ಅಲ್ಲ ಅದಕ್ಕೆ ಯಾಕೆಂದ್ರೆ ಯಾರನ್ನು ಕೇಳ್ತಿದ್ದಾರೆ ಈ ಪ್ರಶ್ನೆನ? ಯಾರನ್ನು ಕೇಳ್ತಿದ್ದೀರಿ ಡಾಕ್ಟ್ರೇ? ರಾಜ್ಯದ ಜನರನ್ನು ಕೇಳ್ತಿದ್ದೀರೋ ಅಥವಾ ನಿಮ್ಮ ಘನತೆವೆತ್ತ ಕಾಂಗ್ರೆಸ್ ಪಕ್ಷ ಕೇಳ್ತಿದ್ದೀರೋ? ಯಾರನ್ನು ಕೇಳ್ತಿದ್ದೀರಿ? ಈ ಅವಧಿಯಲ್ಲಿ 75 ವರ್ಷದಲ್ಲಿ ಅತಿ ಹೆಚ್ಚು ಕಾಲ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಯಾರು? ಕಾಂಗ್ರೆಸ್. ಹೌದಲ್ಲ? ಇವತ್ತು ನಿಮ್ಮ ಅಪ್ಪ ಇರೋದು ಯಾವ ಪಕ್ಷದಲ್ಲಿ? ಕಾಂಗ್ರೆಸ್ಸಲ್ಲಿ. ಅವ್ರು ದಲಿತರನ್ನ ಯಾಕೆ ಮಾಡಲಿಲ್ಲ ಅಂತ ನೀವು ತಾನು ಕೇಳಬೇಕು. ಅವ್ರನ್ನ, ಜನರನ್ನು ಕೇಳಿದ್ರೆ ಮೈಕ್ ಹಿಡ್ಕೊಂಡು ಜನ ಏನು ಮಾಡಬೇಕು? ಜನ ಹೇಳಿದ್ರ ಖರ್ಗೆಗೆ ಅವಕಾಶ ಇದ್ದಾಗ ಮಾಡಬೇಡಿ ಅಂತ ಜನ ಏನು ಹೇಳಿರಲಿಲ್ವಲ್ಲ? ಸೋಮಶೇಖರ್ ಪರಮೇಶ್ವರದ ಅವಕಾಶ ಬಂದಾಗ ಮಾಡಬೇಡಿ ಅಂತ ಜನ ಏನು ಹೇಳಿರಲಿಲ್ವಲ್ಲ? ಆಮೇಲೆ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವ್ರನ್ನಾಗಲಿ ಅಥವಾ ಇನ್ನೊಬ್ಬರನ್ನಾಗಲಿ ನೀವು ಪ್ರೊಜೆಕ್ಟ್ ಮಾಡಲಿಲ್ಲ. ಕಾಂಗ್ರೆಸ್ ಸೆಲೆಕ್ಟ್ ಮಾಡಿದ್ರು ರಾಜ್ಯದ ಜನ, ನಿಜ. ಎಕ್ಸ್ ಲೀಡ್ರೇ ಅಂತ ಎಲೆಕ್ಟ್ ಅಲ್ಲ. ಈಗ ಮೋದಿ ವಿಚಾರದಲ್ಲಿ ಇದ್ದಂಗೆ, ಅಥವಾ ಬಿಹಾರದಲ್ಲಿ ನಿತೀಶ್ ಇದ್ದಂಗೆ, ಅಥವಾ ನಾಳೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಇದ್ದಂಗೆ, ಅಥವಾ ತೆಲಂಗಾಣನಲ್ಲಿ ನೀವು ರೇವಂತ್ ರೆಡ್ಡಿ ಇದ್ದಂಗೆ ಪ್ರೊಜೆಕ್ಟ್ ಮಾಡಿದ್ರಿ. ಜನ ಆ ಫೇಸು ನೋಡಿ ಓಟ್ ಹಾಕಿದ್ರು. ಕರ್ನಾಟಕದಲ್ಲಿ ಹಾಗಿರಲಿಲ್ಲ. ಇದು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಒಟ್ಟಾಗಿ ನಾವು ಸಮೂಹ ನಾಯಕತ್ವದಲ್ಲಿ ಮಾಡ್ತೀವಿ ಅಂತಿದ್ರಿ ನೀವು. ಯು ಡಿಡ್ ನಾಟ್ ಹೇಳಿಲ್ಲ. ಹೇಳಿಲ್ಲ. ಹಾಗಾಗಿ ಯತೀಂದ್ರ ಅವರು ಹಿ ಶುಡ್ ನಾಟ್ ಸೇ ದಲಿತರದಾಗಿಲ್ಲ, ಆಗಿಲ್ಲ. ಹಿಂದುಳಿದವರು 5 ಜನ ಆಗಿದ್ದಾರೆ. ಅವ್ರು ಏನು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದಾಗಿ ತೋರಿಸ್ತಾರೆ. ಯಾರು? ಯಾರ ಮೇಲೆ ಆರೋಪ? ಯಾರು ಯಾಕೆ ಅಂತ ಹೇಳ್ತೀನಿ ತಗೊಳ್ಳಿ. ಇವತ್ತಿನ ದಿನ ಇನ್ನೊಂದು ನಿಮಿಷ ಇದೆ ಅಷ್ಟೇ, ಹೇಳ. ಈ ರಾಜ್ಯದಲ್ಲಿ ಬ್ರಾಹ್ಮಣರೊಬ್ಬರನ್ನ ಬಿಟ್ಟು ಮಿಕ್ದವ್ರು ಎಲ್ಲ ಹಿಂದುಳಿದವರು. ನಿಮ್ಮ ಕಾನೂನುಗಳು ಮತ್ತು ನಿಯಮಗಳ ಪ್ರಕಾರ, ನಿಮ್ಮ ಮೀಸಲಾತಿ ನಿಯಮಗಳ ಪ್ರಕಾರ ಬ್ರಾಹ್ಮಣರೊಬ್ಬನ ಬಿಟ್ಟು ಮಿಕ್ಕಿದ್ದವ್ರು ಎಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್. ಗೌಡ್ರು ಬ್ಯಾಕ್ವರ್ಡು, ಲಿಂಗಾಯತರು ಬ್ಯಾಕ್ವರ್ಡು, ಎಲ್ಲವರು ಬ್ಯಾಕ್ವರ್ಡ್. ಹಾಗಾದ್ರೆ ಯಾರು? ನಾವೇನ್ರಿ ಮಾಡೋಣ ಅಂತಾರೆ ಬೇರೆ ಯಾರು. ಬ್ರಾಹ್ಮಣರು ಬಿಡಿ, ಬ್ರಾಹ್ಮಣರು ಏನು ಮಾಡ್ಬೇಕು? ಅದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ. ಅದು ಬಿಂಬಿಸುತ್ತಾರೆ, ಅವ್ರು ಏನು ಮಾಡೋಕ್ಕಾಗತ್ತದನ್ನ? ಒಬ್ಬ ಹಿಂದುಳಿದ ಒಕ್ಕಲಿಗ ಅಥವಾ ಲಿಂಗಾಯತ ಒಬ್ಬ ಹಿಂದುಳಿದ ಕುರುಬಾಗೆ ಕಾಟ ಕೊಟ್ರಿ ಯಾರೇನು ಮಾಡೋಣ? ನಾವೇನು ಮಾಡೋಣ? ನೀವು ಬಡ್ದಾಡ್ಕತ್ತಿದ್ರಿ, ಏನು ಬೇಕಪ್ಪ ಆಗ? ಯಾರು ಹಿಂದುಳಿದವ್ರು ತಪ್ಪು ಮಾಡಿದ್ರೆ ಸ್ಪೆಸಿಫೈ ಮಾಡಬೇಕು. ಆಗಲ್ಲ. ನನಗೆ ಬೇಕಾದಾಗ ಹೀಗೆ, ನನಗೆ ಬೇಡವಾದಾಗ ಹಾಗೆ ಅಂತಲ್ಲ. ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಜನ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಅಂತ ಅಕ್ಸೆಪ್ಟ್ ಮಾಡಿದ್ದಿದ್ದು ಮೊದಲನೇ ಟರ್ಮಲ್ಲಿ ಮತ್ತು ಈಗಲೂ ಇರ್ಬೋದು ಅವರವರ ಬೆಂಬಲಿಗರು. ಕುರುಬ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅಲ್ಲ, ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ನೆನಪಿಟ್ಕೊಳ್ಳಿ ಯತೀಂದ್ರ. ಯು ಆರ್ ನೌ ರೆಡ್ಯೂಸಿಂಗ್ ಹಿಮ್ ಟು ಎ ಕಾಸ್ಟ್ ಲೀಡರ್, ವಿಚ್ ಈಸ್ ದಿ ಸ್ಯಾಡ್ ಪಾರ್ಟ್. ನನಗೆ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಜನ ಅಕ್ಸೆಪ್ಟ್ ಮಾಡಿದ್ದು ಪರ್ಟಿಕ್ಯುಲರ್ಲಿ ಫಸ್ಟ್ ಟರ್ಮಲ್ಲಿ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಇದು ಅಂತ, ಲಾಜಿಕ್ ಫೆಲೋ ಅಂತ. ಗುಡ್ ಕುರ್ಬಾ ಅಂತಲ್ಲ.
ಇವ್ರು ಇದನ್ನ ಹೈಲೈಟ್ ಮಾಡ್ತಾ ಅದನ್ನ ಸೈಡ್ಗೆ ಹಾಕ್ಬಿಟ್ರು. ಎಕ್ಸಾಕ್ಟ್ಲಿ. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.